ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಗನ್ವಿಕಾ ಕುಕ್ಕಿಂಗ್ ವ್ಲಾಗ್ಸ್. ಹಾಗೆ ಇವತ್ತಿನ ನನ್ನ ವ್ಲಾಗ್ ಬಂದು 2 ಡೇಸ್ ವ್ಲಾಗ್ ಆಗಿರುತ್ತೆ. ಶನಿವಾರ ಮತ್ತು ಸೋಮವಾರದ ವ್ಲಾಗ್ ಆಗಿರುತ್ತೆ. ಸೊ ಭಾನುವಾರದ ಯಾಕೆ ವ್ಲಾಗ್ ಹಾಕಿಲ್ಲ ಅಂತಂದರೆ ಭಾನುವಾರ ಪೂರ್ತಿ ಕೆಲಸದ್ದೇ ಆಗೋಗ್ಬಿಡ್ತು. ಹಂಗಾಗಿ ಅದನ್ನು ನಾನು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಇನ್ನು ಶನಿವಾರ ಸ್ವಲ್ಪ ಬೇಗನೆ ಎದ್ದು ಬೇಗ ವಾರ ಮಾಡೋಣ ಅಂಥೇಳಿ ಕೆಲಸ ಎಲ್ಲ ಬೇಗ ಮುಗಿಸಿ ದೇವ್ರಿಗೆ ದೀಪನ ಹಚ್ಚಿಟ್ಬಿಟ್ಟು ದೇವ್ರಿಗೆ ಮಡ್ಲಕ್ಕಿನ ಕೊಡಬೇಕಾಗಿತ್ತು. ಅಂದರೆ ನಮ್ಮ ಮನೆ ದೇವ್ರಿಗೆ ಮಡ್ಲಕ್ಕಿನ ಕೊಡಬೇಕಾಗಿತ್ತು. ಹಂಗಾಗಿ ಸ್ವಲ್ಪ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ ದೇವ್ರಿಗೆ ಏನೇನು ಬೇಕು ಅಂದರೆ ಮಡ್ಲಕ್ಕಿಗೆ ಏನೇನು ಬೇಕು ಅದೆಲ್ಲನೂ ತಗೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಈ ದೇವಸ್ಥಾನನ ನಾನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನಮ್ಮ ಮನೆ ದೇವ್ರು ಯಾವುದು, ಹಾಗೆ ನಮ್ಮ ಮನೆ ದೇವರು ನಮಗೆ ಎಷ್ಟು ಹತ್ರದಲ್ಲಿದೆ ಅನ್ನೋದನ್ನೆಲ್ಲ ನಾನು ವಿಡಿಯೋದಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ನೋಡಿದ್ದೀರ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಸೊ ನಾವು ಸಲ ಬಂದಾಗ ಇಷ್ಟೊಂದು ರಶ್ ಇರಲಿಲ್ಲ. ಸೊ ಇವತ್ತಂತೂ ತುಂಬ ಅಂದರೆ ತುಂಬಾ ರಶ್ ಇತ್ತು. ಇನ್ನು ನೆಕ್ಸ್ಟು ದೇವಸ್ಥಾನದೊಳಗಡೆ ಹೋಗಿ ತಂದಿರೋ ಪೂಜೆ ಸಾಮಾನೆಲ್ಲನೂ ಮಡ್ಲಕ್ಕಿ ಎಲ್ಲನೂ ಒಂದು ತಟ್ಟೆಗೆ ಮಡಗಿ ದೇವ್ರಿಗೆ ಕೊಡ್ತಾ ಇದ್ದೀವಿ. ಇನ್ನು ದೇವರಿಗೆ ಮಡ್ಲಕ್ಕೆಲ್ಲ ಕೊಟ್ಟಾದಮೇಲೆ ಒಳಗಡೆ ತುಂಬ ಅಂದರೆ ತುಂಬಾ ರಶ್ ಇತ್ತು. ಪೂಜೆ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಹಂಗಾಗಿ ಹೊರಗಡೆನೇ ಪೂಜೆ ಮಾಡೋಣ ಅಂಥೇಳಿ ಹೊರಗಡೆನೇ ಪೂಜೆ ಮಾಡ್ತಾಯಿದ್ದೀವಿ. ರಶ್ ಇದ್ದರೂ ಕೂಡ ನಮಗೆ ತುಂಬಾ ಚೆನ್ನಾಗಿ ಪೂಜೆನ ಮಾಡಿಕೊಟ್ರು. ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ. ಇಷ್ಟೊಂದು ರಶ್ ಇದ್ದರೂ ಕೂಡ ದೇವ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಇನ್ನು ನೆಕ್ಸ್ಟು ಇಲ್ಲಿ ಬಂದಿದ್ದವರೆಲ್ಲ ಮೈಸೂರು ಹತ್ರ ಯಾವುದೋ ದೂರದ ಊರಿಂದ ಬಂದಿದ್ದವರಂತೆ. ಅವ್ರಿಗೆ ಇದು ಅಂದರೆ ನಮ್ಮ ಮನೆ ದೇವರೇನಿದೆ ಅವ್ರಿಗೂ ಕೂಡ ಮನೆ ದೇವರಾಗಿತ್ತಂತೆ. ಸೊ ಹಂಗಾಗಿ ಅವರು ವರ್ಷಕ್ಕೊಂದ್ಸಲ ಹೀಗೆ ಅವ್ರ ಊರಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ಅವ್ರಿಗೆ ಯಾರ್ಯಾರಿಗೆ ಮನೆ ದೇವ್ರು ಇರುತ್ತೆ ಅವರೆಲ್ಲ ಒಂದೇ ಸಲ ಬಂದು ಹೀಗೆ ವಾನ್ಯನೇ ಎತ್ತಿಸ್ತಾರಂತೆ. ನಮ್ಮ ಕಡೆ ಎಲ್ಲ ಶ್ರಾವಣ ಶನಿವಾರದಲ್ಲಿ ಈ ಥರ ವಾನ್ಯನೇ ಎತ್ತಿಸೋದು. ಸೊ ಇವ್ರಿಗೆ ಆ ಟೈಮಲ್ಲಿ ಬರೋಕ್ಕಾಗಲ್ಲ ಅಂದರೆ ತುಂಬಾ ರಶ್ ಇರ್ತಾರಲ್ವ. ಹಂಗಾಗಿ ಕಾರ್ತಿಕ ಮಾಸದಲ್ಲಿ ಬಂದು ಈ ಥರ ವಾನ್ಯ ಎತ್ತಿಸ್ತಾರೆ ಅಂತ ನಾನು ಒಬ್ಬರನ್ನ ಕೇಳಿದಾಗ ಅವರು ಹೇಳಿದರು. ಇನ್ನು ನೆಕ್ಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡೋಣ ಅಂತೇಳಿ ಹೋಗ್ತಾ ಇದ್ವಿ. ಸೊ ದೇವಸ್ಥಾನ ಸುತ್ತ ವಾತಾವರಣ ನೋಡಿದರೆ ಇನ್ನೊಂದು ಸ್ವಲ್ಪ ಹೊತ್ತು ಕೂತಿದ್ದೋಗೋಣ ಅಂತ ಅನ್ನಿಸ್ತಾ ಇತ್ತು. ಸೊ ಬಂದಾದಮೇಲೆ ಕೆಳಗಡೆ ಯಾರೋ ಪ್ರಸಾದ ಮಾಡ್ಕೊಂಡು ತಂದಿದ್ರಂತೆ. ಸೊ ಅದೇ ಅವಾಗ ಹೇಳಿದ್ನಲ್ಲ, ಅದೇ ಥರ ಇನ್ನೊಬ್ಬರು ಕೂಡ ಬೇರೆ ಊರಿಂದ ಅವ್ರ ಫ್ಯಾಮಿಲಿಯವ್ರು ಮಾತ್ರ ಬಂದಿದ್ದರು. ಸೊ ನಮಗೂ ಕೂಡ ಪ್ರಸಾದನ ಕೊಟ್ಟರು. ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು. ಇನ್ನೊಂದು ಟೆಂಪೋದಲ್ಲಿ ಒಂದು ಊರವ್ರು ಪೂರ್ತಿ ಜನ ಬಂದಿದ್ರಲ್ಲ, ಅವ್ರು ಇನ್ನೊಂದು ಕಡೆ ಸೈಡ್ನಲ್ಲಿ ಇಲ್ಲೇ ಬಂದು ಅಡುಗೆನ ಮಾಡ್ಕೊಳ್ತಾಯಿದ್ರು. ಸೊ ಅವ್ರು ದೂರದಲ್ಲಿ ಎಲ್ಲೋ ಅಡುಗೆ ಮಾಡ್ತಿರೋದ್ರಿಂದ ನಾನು ವೀಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ.
ಇನ್ನು ನೆಕ್ಸ್ಟು ಇದೆಲ್ಲನೂ ಮುಗಿಸ್ಕೊಂಡು ಊರಿಗೆ ಹೊರಟು ಅಂದರೆ ಗಂಡನ ಮನೆಗೆ ಬಂದಿದ್ದೀನಿ. ಸೊ ಗಂಡನ ಮನೆಯಲ್ಲಿ ಒಂದು ಹಳೆ ಮನೆ ಇದೆ. ಆ ಹಳೆ ಮನೆ ಹತ್ರ ಮೆಹಂದಿ ಸೊಪ್ಪು ಒಂದು ಗಿಡ ಇತ್ತು. ಅದು ಕೈಗೆ ತಂಪು. ನಾವು ಇವ್ರ ಮನೆಗೆ ಮದುವೆ ಆಗೋಕ್ಕೂ ಮುಂಚೆ ನಮ್ಮ ಅಜ್ಜಿ ಮನೆಯಿಂದ ಮೆಹಂದಿ ಸೊಪ್ಪನ್ನ ಕದ್ಕೊಂಡು ಹೋಗೋದಕ್ಕೆ ಅಂತಲೇ ಬರ್ತಾಯಿದ್ದೆ. ಸೊ ಅದೆಲ್ಲ ಇದನ್ನು ನೋಡಿ ತುಂಬಾ ನೆನಪಾಗ್ತಾ ಇತ್ತು. ನೋಡಿ ಇದೇ ಮೆಹಂದಿ ಸೊಪ್ಪಿನ ಗಿಡ ತುಂಬಾ ಚೆನ್ನಾಗಿ ಚಿಗುರಿದೆ. ಇವಾಗ ಸ್ವಲ್ಪನೇ ಚಿಗುರುತ್ತಾ ಇದೆ. ಸೊ ಅದನ್ನು ಕಿತ್ಕೊಳ್ಳೋಕ್ಕೂ ಕೂಡ ಮನಸ್ಸು ಬರ್ತಾ ಇರಲಿಲ್ಲ, ಅಷ್ಟೊಂದು ಚೆನ್ನಾಗಿ ಚಿಗುರಿದೆ ನೋಡಿ. ಸೊ ಇದನ್ನು ಕಿತ್ಕೊಂಡೋಗಿ ಮನೆಯಲ್ಲಿ ಮೆಹಂದಿ ಸೊಪ್ಪನ್ನ ಹರಿದು ಕೈಗೆ ಗೋರಂಟಿ ಹಾಕ್ಕೊಳ್ಳೋಣ ಅಂತೇಳಿ ಕಿತ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ನೆಕ್ಸ್ಟು ಇಲ್ಲಿಂದ ನಮ್ಮ ಹೊಲ ಏನು ಜಾಸ್ತಿ ದೂರ ಏನಿಲ್ಲ, ಹಾಗಾಗಿ ಹೊಲದ ಹತ್ರ ರಾಗಿ ಹೇಗೆ ಬಂದಿದೆ ಅಂತ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೊಲದ ಹತ್ರ ಬಂದಿದ್ದೀವಿ. ರಾಗಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಈ ವರ್ಷ. ಬೇಸಿಗೆ ಇದ್ದಿದ್ದರಿಂದ ಯಾರೂ ಕೂಡ ರಾಗಿನ ಜಾಸ್ತಿ ಬೆಳೆದಿಲ್ಲ. ನಾಟಿ ಹಾಕೋದಕ್ಕೆ ಅಂತೇಳಿ ಪೈರು ಹಾಕ್ಬಿಟ್ಟು ಪೈರೇ ಬರ್ದಿರ ನಾಟಿನೇ ಹಾಕಿಲ್ಲ ಈ ಸಲ. ಯಾರ್ದು ಕೂಡ ರಾಗಿನೇ ಆಗಿರಲಿಲ್ಲ. ನಮ್ಮ ಮನೆಯಲ್ಲಿ ಹಂಗೆ ರಾಗಿ ಸಾಲು ರಾಗಿನ ಬಿಟ್ಟಿದ್ರಿಂದ ಸ್ವಲ್ಪನಾದರೂ ರಾಗಿ ಬಂದಿದೆ. ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ರಾಗಿ ಹೊಲ. ಇನ್ನು ಹೊಲ ಎಲ್ಲ ನೋಡಿಕೊಂಡು ಸ್ವಲ್ಪ ತಾಗೆ ಕೂತಿದ್ದು ಮನೆಗೆ ಹೋಗೋಣ ಅಂತೇಳಿ ಮನೆಗೆ ಬರ್ತಾಯಿದ್ದೀವಿ. ಇನ್ನು ಮನೆಗೆ ಬಂದಮೇಲೆ ಅಕ್ಕ ನಾನು ಇಬ್ಬರು ಸೇರಿಕೊಂಡು ಸ್ವಲ್ಪ ಬೇಗನೆ ಕೆಲಸನ ಮುಗಿಸ್ಕೊಂಡು ಊರಿಗೆ ಬರೋಣ ಅಂತೇಳಿ ಹೋಗ್ತಾಯಿದ್ದು. ಅಷ್ಟರಲ್ಲಿ ಮನೆ ಮುಂದೆ ಇದೇನಪ್ಪ ಅದು ಅಲ್ಜೋಳನ ಹಾಕಿದ್ದಾರೆ. ಮತ್ತು ಒಂದು 2-3 ತೆಗ್ರಿಕಾಯಿ ಗಿಡ ಕೂಡ ಇದೆ. ನಮ್ಮದೇ ಇದು ತೆಗ್ರಿ ಗಿಡ. ಸೊ ಈ ತೋಟ ನೋಡಿ, ನಮ್ಮದೇ ಈ ತೋಟ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನಮ್ಮಪ್ಪ ಅಂತ. ತುಂಬಾ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಇನ್ನು ನೆಕ್ಸ್ಟು ಊರಿಗೆ ಹೋಗೋದಕ್ಕೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಬೇಗ ಬೇಗ ಅಲ್ಜೋಳನ ಕಿತ್ಕೊಂಡು ಊರಿಗೆ ಹೋಗೋಣ ಅಂಥೇಳಿ ಅಲ್ಜೋಳನ ಕಿತ್ಕೊಳ್ತಾ ಇದ್ದೀನಿ. ಸೊ ನಾವು ಅಲ್ಜೋಳ ಕಿತ್ಕೊಳ್ಳೋದು ಇವ್ರಿಗೆ ಗೊತ್ತೇ ಇಲ್ಲ. ಸೊ ತಿನ್ನೋದಕ್ಕಲ್ವ ಅಂದ್ಬಿಟ್ಟು 1-2 ಕಿತ್ಕೊಳ್ತಾ ಇದ್ದೀನಿ. ಇದರಲ್ಲಿ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಹೋಗಿ ಮನೆಯಲ್ಲಿ ಏನಾದರೂ ಅಡಿಕೆ ಬಿಡಿಸೋರಿಗೆ ಇದರಲ್ಲೇ ಸ್ನ್ಯಾಕ್ಸ್ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಅಕ್ಕ ಹೇಗೆ ಹೇಳ್ತಾಳೆ ಹಾಗೆ. ಇನ್ನು ನೆಕ್ಸ್ಟು ಅಡಿಕೆ ಬಿಡಿಸೋರ್ಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತೇಳಿ ಮನೆಗೆ ಬಂದು ಮಾಡ್ತಾಯಿದ್ದೀವಿ. ಅಲ್ಜೋಳದಲ್ಲಿ ಏನಾದರೂ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ. ಸೊ ಅಕ್ಕ ಅಲ್ಜೋಳದಲ್ಲೇ ಬೇರೆ ಥರ ರೆಸಿಪಿನ ಮಾಡೋಣ ಅಂತ ಹೇಳಿದ್ಲು. ಸೊ ಇದು ಬಂದು ಬೇಬಿ ಕಾರ್ನ್ ಅಂತ. ಇದು ಕೂಡ ಸೆಪ್ರೇಟಾಗಿ ಸಿಗುತ್ತೆ. ಸೊ ಈ ಥರದೊಂದು ಇದೆ, ಈ ಥರದೊಂದು ಬೇಬಿ ಕಾರ್ನ್ ಅಂತ ಸಿಗುತ್ತೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಸೊ ಒಂದು ಗೃಹ ಪ್ರವೇಶಕ್ಕೆ ಹೋದಾಗ ಅಲ್ಲಿ ಊಟಕ್ಕೆ ಹಾಕಿದಾಗ ನಾವು ಇದೇನು ಅಂತ ಅವ್ರನ್ನ ಕೇಳಿದಾಗ, ಸೊ ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು ಇದನ್ನು ನಮಗೆ ಕೊಟ್ಟಿದ್ದರು. ಅದನ್ನು ಫ್ರಿಜ್ಜಲ್ಲಿ ತಂದು ಹಾಗೆ ಇಟ್ಟಿದ್ದು, ಯಾವತ್ತಾದರೂ ಒಂದಿನ ಮಾಡೋಣ ಅಂತ. ಸೊ ಇವತ್ತು ಹೆಂಗಿದ್ರು ಫ್ರೀ ಆಗಿದ್ವಲ್ಲ, ಆ ಅಲ್ಜೋಳದಲ್ಲಿ ಮಾಡೋದಕ್ಕಿಂತ ಸೊ ಇದರಲ್ಲೇ ಟ್ರೈ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀವಿ. ಸೊ ಬೇಬಿ ಕಾರ್ನ್ ಫ್ರೈ ಅಂತ ಇದು. ಸೊ ನೋಡೋಣ ಹೇಗಿರುತ್ತೆ ಅಂತ. ಗೃಹ ಪ್ರವೇಶದಲ್ಲಂತೂ ತುಂಬಾ ಟೇಸ್ಟು ಚೆನ್ನಾಗಿತ್ತು. ಹಂಗಾಗಿ ನಾವು ಕೂಡ ರೆಸಿಪಿನ ಕೇಳ್ಕೊಂಡು ಬಂದು ಮಾಡ್ತಾಯಿದ್ದೀವಿ. ಈ ಬೇಬಿ ಕಾರ್ನ್ ಫ್ರೈ ಮಾಡೋದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಚಕ್ಕೆ, ಲವಂಗ, ಶುಂಠಿ, ಹಾಗೆ 1-2-3 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ಸೊ ನಾನು ಹಸಿಮೆಣ್ಸಿನ್ಕಾಯಿನ ತೋರಿಸಿಲ್ಲ. ಸೊ ನೀವು ಹಾಕೋಬೇಕು, ಖಾರಕ್ಕೆ ಬೇಕಲ್ವ, ಹಂಗಾಗಿ ಹಸಿಮೆಣ್ಸಿನ್ಕಾಯಿನ ಹಾಕೋಬೇಕು. ವೀಡಿಯೋನಲ್ಲಿ ಸ್ವಲ್ಪ ಸ್ಕಿಪ್ ಆಗಿಬಿಟ್ಟಿದೆ. ಸೊ ರುಬ್ಬೇಕಾದ್ರೆ ನಾನು ರುಬ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಮೊದಲೇ ಕಟ್ ಮಾಡಿ ಇಟ್ಕೊಂಡಿರೋ ಬೇಬಿ ಕಾರ್ನ ನೀಟಾಗಿ ಒಂದು ಸಲ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಂಡು ಅದನ್ನು ಸೋರೋದಕ್ಕೆ ಹಾಕೋಬೇಕು.
ನೀರೆಲ್ಲ ಸೋರೋದಕ್ಕೆ ಇಡಬೇಕು. ಅಂಗಡಿಗಳಲ್ಲಿ ಬೇಬಿ ಕಾರ್ನ್ ಅಂತ ಕೇಳಿದ್ರೇ ಸಿಗುತ್ತಂತೆ. ಸೊ ನಾವ್ಯಾವತ್ತೂ ಇದನ್ನೆಲ್ಲ ಕೇಳೂ ಇಲ್ಲ, ಇದನ್ನೆಲ್ಲ ತಿಂದೂ ಇಲ್ಲ. ಕೇಳಿ ನೋಡಿ, ಸಿಕ್ಕಿದ್ರೆ ಈ ಥರ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಇನ್ನು ನೆಕ್ಸ್ಟು ಒಂದು ಬೌಲ್ಗೆ 2 ಪ್ಯಾಕೆಟ್ ಕಬಾಬ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೂ ಒಂದಾದರೂ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ 2 ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾವು ಸ್ವಲ್ಪ ಬೇಬಿ ಕಾರ್ನ ತೊಗೊಂಡಿರೋದು ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀವಿ. ಇನ್ನು ನೆಕ್ಸ್ಟು 2 ಸ್ಪೂನು ಕಾರ್ನ್ಫ್ಲವರು ಮತ್ತು 2 ಸ್ಪೂನು ಮೈದಾ ಹಿಟ್ಟನ್ನ ಹಾಕ್ಕೋಬೇಕು. ನೆಕ್ಸ್ಟು ನಾವು ಏನು ಪೇಸ್ಟ್ ಮಾಡಿಟ್ಕೊಂಡಿದ್ದೀವಿ ಆ ಪೇಸ್ಟ್ನು ಕೂಡ ಹಾಕ್ಕೋಬೇಕು. ಹಾಗೆ 1-1.5 ಚಮಚ ಆಗುವಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ಕೋಬೇಕು. ಸೊ ಖಾರವಾಗಿದ್ದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ರುಚಿಗೆ 1-1.5 ಸ್ಪೂನ್ ಆಗುವಷ್ಟು ಉಪ್ಪಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಈ ಥರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಶ್ರಣ ಆಗಿರೋದಕ್ಕೆ ನಾವು ಆಗಲೇ ಕಟ್ ಮಾಡಿ ತೊಳೆದಿಟ್ಕೊಂಡಿರೋ ಅಂಥ ಬೇಬಿ ಕಾರ್ನ ಇದರೊಳಗಡೆ ಸೇರಿಸ್ಕೋಬೇಕು. ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಬಿ ಕಾರ್ನ್ ಹಾಕೊಂಡಾದ್ಮೇಲೆ ಪ್ರತಿಯೊಂದಕ್ಕೂ ಕೂಡ ಮಸಾಲೆ ಎಂಟ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ, ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣು ಇಟ್ಕೊಂಡು ಅದಕ್ಕೆ ವೈಟ್ ಎಳ್ಳು ಬರುತ್ತೆ ನೋಡಿ, ಆ ವೈಟ್ ಎಳ್ಳನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಈ ಎಳ್ಳನ್ನ ಹಾಕೋದ್ರಿಂದ ಟೇಸ್ಟೇ ಬೇರೆ ಲೆವೆಲೇನಿರುತ್ತೆ. ತುಂಬ ಅಂದರೆ ತುಂಬಾ ಟೇಸ್ಟ್ನ ಕೊಡುತ್ತೆ. ಬಿಸಿ ಇದ್ರಲ್ಲಿ ತಿಂತಾಯಿದ್ರಂತೂ ಕಳೆದೋಗ್ಬಿಡ್ತಾರೆ, ಅಷ್ಟೊಂದು ಚೆನ್ನಾಗಿರುತ್ತೆ. ನಾನು ನೆಕ್ಸ್ಟು ಎಳ್ಳೆಲ್ಲ ಹಾಕೊಂಡಾದ್ಮೇಲೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಪ್ರತಿಯೊಂದು ಬೇಬಿ ಕಾರ್ನ್ಗೂ ಆ ಎಳ್ಳೇನಿರುತ್ತೆ ಆ ಎಳ್ಳೆಲ್ಲ ನೀಟಾಗಿ ಎಂಟ್ಕೊಳ್ಳೋವರೆಗೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾದಿರೋಂಥ ಬಿಸಿ ಎಣ್ಣೆಯಲ್ಲಿ ಒಂದೊಂದೇ ಬೇಬಿ ಕಾರ್ನ ಹಾಕ್ಕೊಂಡು ಹೋಗ್ತಾಯಿದ್ರೆ ಕಳೆದೋಗ್ಬಿಡ್ತೀರ, ಅಷ್ಟೊಂದು ಚೆನ್ನಾಗಿ ಟೇಸ್ಟ್ನ ಕೊಡ್ತಾ ಇರುತ್ತೆ. ಸೊ ನಾನಿಲ್ಲಿ ಒಂದು 5 ನಿಮಿಷ ಆಗಿದೆ. ಇವಾಗ ಕಾದಿರೋಂಥ ಎಣ್ಣೆಗೆ ಒಂದೊಂದೇ ಬೇಬಿ ಕಾರ್ನ ಹಾಕ್ಕೊಂಡು ನೀಟಾಗಿ 2 ಕಡೆ ಚೆನ್ನಾಗಿ ಫ್ರೈ ಆಗೋವರೆಗೂ ಬೇಯಿಸ್ಕೊಂಡ್ರೆ ಬೇಬಿ ಕಾರ್ನ್ ಫ್ರೈ ರೆಡಿ ಆಗುತ್ತೆ. ಸೊ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಕೂಡ ಒಂದೇ ಸಲ ಟ್ರೈ ಮಾಡಿರೋದು, ಇದೇ ಮೊದಲನೇ ಬಾರಿ ಮಾಡಿರೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಈ ಬೇಬಿ ಕಾರ್ನ್ ಫ್ರೈ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಅದು ತುಂಬ ಸುಲಭವಾಗಿ ಕೂಡ ಮಾಡ್ಬೋದು. ಸಂಜೆ ಸ್ನ್ಯಾಕ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೆಯಲ್ಲೂ ಫಸ್ಟ್ ಟೈಮು ಈ ರೆಸಿಪಿನ ಮಾಡಿದ್ರು ಕೂಡ ತುಂಬಾ ಇಷ್ಟಪಟ್ಟು ತಿಂದರು. ಸೊ ನಮಗೂ ಕೂಡ ಖುಷಿ ಆಯಿತು, ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಯಿತು ಅಂತ. ಸೊ ಇದೆಲ್ಲ ಆದಮೇಲೆ ಇನ್ನು ಸಂಜೆ ಒಂದು ಮದುವೆ ಕೂಡ ಇತ್ತು, ಅಂದರೆ ಭಾನುವಾರ ಮದುವೆ ಇರೋದು. ಸೊ ನಾವು ಶನಿವಾರ ರಿಸೆಪ್ಷನ್ಗೆ ಹೋಗ್ಬಿಟ್ಟು ಬರೋಣ ಅಂತೇಳಿ ಸಂಜೆ ರಿಸೆಪ್ಷನ್ಗೆ ಹೋಗಿದ್ದೋ. ಸೊ ಮೊಬೈಲ್ನ ಮನೆಯಲ್ಲೇ ಇಟ್ಬಿಟ್ಟು ಹೋಗಿದ್ರಿಂದ ಮದುವೆ ವೀಡಿಯೋನ ಏನೂ ಕೂಡ ಮಾಡೋಕ್ಕಾಗಲಿಲ್ಲ. ಸೊ ಹಂಗಾಗಿ ಶನಿವಾರದ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸಿ ನೆಕ್ಸ್ಟು ನಾನು ಸೋಮವಾರದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಸೋಮವಾರ ನಾವು ಎಷ್ಟೇ ಬೇಗ ಎದ್ದರೂ ಕೂಡ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಚೋಷ್ಟರಲ್ಲಿ 1:30 ಆಗೋಗ್ಬಿಡ್ತು. ಸೊ ಕಡೆ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಪ್ರತಿಯೊಂದು ಕೆಲಸನೂ ಕೂಡ ಮಾಡಿ ಹಾಗೆ ತೋಟಕ್ಕೆ ಕೂಡ ಹೋಗ್ತಾಯಿದ್ರು, ಅವ್ರಿಗೆಲ್ಲ ಅಡುಗೆ ಮಾಡಿ ಸೊ ಮನೆ ಕೆಲಸ ಎಲ್ಲ ಮುಗಿಸಿ ದೇವ್ರಿಗೆ ದೀಪ ಹಚ್ಚೋಷ್ಟರಲ್ಲಿ 1:30 ಆಗೋಗ್ಬಿಡ್ತು. ಹಾಗೆ ಈ ವ್ಲಾಗ್ ಏನು ಜಾಸ್ತಿ ಲೆಂತಿಯಾಗಿ ಕೂಡ ಇಲ್ಲ. ಕಡೆ ಕಾರ್ತಿಕ್ ಸೋಮವಾರನ ನಮ್ಮ ಮನೆಯಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಸೊ ಹತ್ರ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡೆಲ್ಲ ಬರ್ತಾರೆ ನೈಟ್ ಹೊತ್ತು, ಅದನ್ನೆಲ್ಲ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಇನ್ನು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತಾಗೆ ರೆಸ್ಟ್ ಮಾಡಿಕೊಂಡು 3:30ಗೆ ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸೊ ನಾವು ಶನಿವಾರ ಮದುವೆಗೆ ಹೋಗ್ಬಿಟ್ಟು ಬಂದ್ವಿ ಅನ್ನಲ್ಲ. ಸೊ ಅಕ್ಕ ಕೂಡ ಮದುವೆಗೆ ಬರೋಕ್ಕಾಗಿರಲಿಲ್ಲ, ಅವಳು ಬರಲಿಲ್ಲ. ಸೊ ಮನೆಯಲ್ಲಿ ಇವತ್ತು ಮದುವೆ ಊಟ ಮಾಡೋಣ ಅಂಥೇಳಿ ಒಂದಷ್ಟು ಐಟಮ್ನ ಮನೆಯಲ್ಲಿ ಇವತ್ತು ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ಸೊ ಅಡುಗೆಗೆ ಏನೇನು ಬೇಕು ಅನ್ನೋದನ್ನೆಲ್ಲ ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀವಿ.
ಇನ್ನು ಮೊದಲು ಬಾಗಿಲಿಗೆ ದೀಪ ಹಚ್ಬಿಡೋಣ, ಆಮೇಲೆ ಬೇಕಾದ್ರೆ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮೊದಲು ಬಾಗಿಲಿಗೆಲ್ಲ ರಂಗೋಲಿ ಹಾಕ್ಬಿಟ್ಟು ಆಮೇಲೆ ದೀಪ ಹಚ್ಚಿ ಆಮೇಲೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡು. ಸೊ ಮನೆ ಮುಂದೆ ಈ ಥರ ದೀಪ ಹಚ್ಚಿದ್ರಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮ ಮನೆ. ಸೊ ದೀಪಾವಳಿ ಹಬ್ಬದಲ್ಲೂ ಕೂಡ ಇಷ್ಟೊಂದು ದೀಪ ನಮ್ಮ ಮನೇಲಿ ನಮ್ಮ ಅವ್ವ ಹಚ್ಚೇ ಇರಲಿಲ್ಲ. ಸೊ ಇನ್ನೂ ದೀಪ ಕೂಡ ಹಚ್ಬೋದಿತ್ತು. ಸೊ ಆ ಕಡೆ ಈ ಕಡೆ ಜಗಲಿ ಮೇಲೆಲ್ಲ ಹಂಗಂಗೆ ಅಡಿಕೆ ಚೀಲಗಳೆಲ್ಲ ಇದ್ದಿದ್ದರಿಂದ ನಾನು ಎಷ್ಟು ಬೇಕೋ ಅಷ್ಟು ದೀಪಗಳನ್ನ ಹಚ್ಕೊಂಡೆ. ಇನ್ನು ದೀಪ ಕೂಡ ಬೇಗ ಹಚ್ಚಿಟ್ಬಿಟ್ಟು ಅಡುಗೆ ಕೆಲಸನೂ ಕೂಡ ಬೇಗನೆ ಮುಗಿಸ್ಕೊಂಡು. ಸೊ ಇವತ್ತಿನ ಅಡುಗೆಗೆ ಏನೇನು ಮಾಡಿದ್ದೀವಿ ಅಂತ ಒಂದ್ಸಲ ನೋಡಿ. ನಾವು ದೀಪಾವಳಿ ಹಬ್ಬಕ್ಕೆ ಬಂದಾಗಲೂ ಕೂಡ ಅಮ್ಮನ ಮನೆಯಲ್ಲಿ ಯಾವುದೇ ರೀತಿ ಅಡುಗೆ ಕೆಲಸನ ಮಾಡ್ಕೊಂಡಿರಲಿಲ್ಲ. ಸೊ ಹಂಗಾಗಿ ಇವಾಗಲಾದರೂ ಕಡೆ ಕಾರ್ತಿಕ್ ಸೋಮವಾರದಲ್ಲಾದರೂ ಮನೆಯವ್ರಿಗೇನಾದರೂ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇವತ್ತಿನ ಅಡುಗೆಗೆ ಆಲೂಗೆಡ್ಡೆ ಪಲ್ಯ, ಮೊಸರು ಬಜ್ಜಿ, ಹೆಸರು ಬೇಳೆ, ವಡೆ, ಪಾಯಸ, ಅನ್ನ, ಸಾಂಬಾರು, ಪಲಾವು, ಆಮೇಲೆ ಖಾರ ಪಲ್ಯ, ಇದಿಷ್ಟು ಐಟಮ್ ಕೂಡ ಮಾಡಿದ್ದೀವಿ. ಸೊ ಮನೆಯವ್ರಿಗೆಲ್ಲ ಅಂತೂ ತುಂಬಾ ಇಷ್ಟ ಆಯಿತು. ಸೊ ಅಡುಗೆ ಮಾಡೋದನ್ನೆಲ್ಲ ತೋರಿಸ್ಕೊಂಡು ಕೂತ್ಕೊಂಡ್ರೆ ಒಂದು ದಿನ ಎಲ್ಲ ಆಗೋಗ್ಬಿಡುತ್ತೆ. ಸೊ ಹಂಗಾಗಿ ಕಾರ್ತಿಕ್ ಸೋಮವಾರದ ಒಂದು ಮಿನಿ ವ್ಲಾಗ್ ಥರ ಹಾಕೋಣ ಅಂಥೇಳಿ ಸೊ ಶನಿವಾರದ ವ್ಲಾಗ್ ಜೊತೆ ಈ ಕಾರ್ತಿಕ್ ಸೋಮವಾರದ ವ್ಲಾಗ್ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಫೈನಲಾಗಿ ಎಲ್ಲರೂ ಕೂಡ ಊಟ ಮಾಡ್ತಾಯಿದ್ದಾರೆ. ಸೊ ಇದಾದಮೇಲೆ ನಾನು ಕೂಡ ಕೂತ್ಕೊಂಡು ಊಟನ ಮಾಡ್ತಾಯಿದ್ದೀನಿ. ಸೊ ನಾನು ವೀಡಿಯೋ ಮಾಡಬೇಕು ಅಂದ್ಬಿಟ್ಟು ನಮ್ಮ ಅವ್ವನ ಕೈಲಿ ಊಟನ ಹಾಕಿಸ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಈ ಥರ ಬಾಳೆದೆಲೆಯಲ್ಲಿ ಊಟ ಮಾಡೋದ್ರಿಂದ ಏನೋ ಮದುವೆ ಮನೆಯಲ್ಲೇ ಊಟ ಮಾಡ್ತಾಯಿದ್ದೀನಿ ಅನ್ನೋ ಅಷ್ಟು ಫೀಲ್ ಬರುತ್ತೆ. ಸೊ ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಅವಾಗವಾಗ ಈ ಥರ ಮನೆಯಲ್ಲೇ ಅಡುಗೆ ಮಾಡಿ ಎಲ್ರಿಗೂ ಬಡಿಸೋದ್ರಿಂದ ಏನೋ ಒಂಥರ ಖುಷಿ ಸಿಗುತ್ತೆ. ಸೊ ಅವ್ರು ಇಷ್ಟಪಟ್ಟು ಊಟ ಮಾಡಿ ಒಂದು ಒಳ್ಳೆ ಮಾತನ್ನು ಹೇಳಿದ್ರೆ ಸೊ ನಮಗೂ ಕೂಡ ಖುಷಿ ಇರುತ್ತೆ. ಇನ್ನು ನಮ್ಮ ಮಕ್ಕಳು ನಮ್ಗೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿ ಬಡಿಸ್ತಾ ಇದ್ದಾರೆ ಅನ್ನೋದು ಅವ್ರಿಗೂ ಒಂದು ಕಡೆ ಖುಷಿ ಇರುತ್ತೆ. ಅವರು ಹೇಳ್ಕೊಳ್ಳೋದಿಲ್ಲ ಅಷ್ಟೇ. ನಾವು ಬೇರೆಯವ್ರ ಮನೆಗೆ ಹೋಗಿದ್ರೂ ಕೂಡ ಅವ್ರ ದೃಷ್ಟಿಯಲ್ಲಿ ನಾವು ಇನ್ನೂ ಮಕ್ಕಳೇನೇ ಅಲ್ವಾ. ಸೊ ಹಂಗಾಗಿ ಸೊ ಇವತ್ತಿನ ವ್ಲಾಗ್ ಕೂಡ ನಾನು ಈ ಊಟದ ಜೊತೆಗೆ ಮುಗಿಸ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾಯಿರಿ ಗಾನ್ವಿಕಾ ಕುಕ್ಕಿಂಗ್ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ.